ಸ್ನೇಹಿತರೆ ನಮಸ್ತೆ. ನಾನು ಈಶ್ವರ್ ತೀರ್ಥ ಮಾತಾಡ್ತಾ ಇರೋಂಥದ್ದು. ಸ್ನೇಹಿತರೆ ಗೊತ್ತಿರುವಂಥ ಎಲ್ಲರಿಗೂ ಇವತ್ತಿನ ದೊಡ್ಡ ಸಮಸ್ಯೆ ನಿರುದ್ಯೋಗ. ಜನಸಂಖ್ಯೆ ನಾವು 1974 ಇಸ್ವಿಲಿ ಹುಟ್ಟಿದಾಗ 65-70-75 ಕೋಟಿ ಇದ್ದಿದ್ದು ಇವತ್ತು 140-105 ಕೋಟಿಗೆ ಮುಟ್ಟಿದೆ. ನೋಡ್ತಾ 50 ವರ್ಷದಲ್ಲಿ ಡಬಲ್ ಆಗಿರೋ ಅಂಥದ್ದು. ಹಾಗಂತ ಕೆಲಸ ಇಲ್ಲ ಅಂತ ಏನಿಲ್ಲ. ಇವತ್ತು ನೀವು ಎಲ್ಲೇ ಹೋದರೂ ಕೂಲಿ ಸಮಸ್ಯೆ, ಕೂಲಿಕಾರರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ ಅಂತೇಳಿ ನಾವೆಲ್ಲ ಕಡೆ ಹೇಳೋದು ಕೇಳಿದ್ದೀವಿ. ನೀವು ಯಾವ ಇಂಡಸ್ಟ್ರಿಗಾರ ಹೋಗಿ ಅಲ್ಲಿ ಕಾರ್ಮಿಕರ ಸಮಸ್ಯೆ ಅಂತ ಹೇಳ್ತಾರೆ, ಅಥವಾ ಯಾವ ಇದಕ್ಕೆ ಹೋದ್ರೂ ನಿಮಗೆ ಕಾರ್ಮಿಕರ ಸಮಸ್ಯೆ ಅಂತ ಹೇಳ್ತಾರೆ. ಎಲ್ಲರೂ ಓದಿರ್ತಾರೆ ಹುಡುಗರು. ಓದಿದ ಮೇಲೆ ನಾನು ಕೃಷಿಗೆ ಇಳಿಬಾರ್ದು ಅಥವಾ ಮಣ್ಣಿನ ಕೆಲಸ ಮಾಡಿದರೆ ನಾನು ತುಂಬ ನಿಕೃಷ್ಟ ಅನ್ನೋದು ಕೆಲವ್ರ ಭಾವನೆ ಇದೆ. ಹಾಗಾಗಿ ಆಕಸ್ಮಿಕವಾಗಿ ನಾನು ಇವತ್ತು ಚಿತ್ರದುರ್ಗ ಭಾಗದಲ್ಲಿ ಐಮಂಗಲದಲ್ಲಿ ಒಂದು ತೋಟಕ್ಕೆ ಹೋದಾಗ, ನಮ್ಮ ಸಂಬಂಧಿಕರ ತೋಟಕ್ಕೆ ಹೋದಾಗ, ಅಲ್ಲಿ ನೋಡೋದಂಥ ಯುವಕರು ಏನಿದಾರಲ್ಲ ಅವರೆಲ್ಲರೂ ಡಿಗ್ರಿ ಹೋಲ್ಡರ್ಸ್ ಇದ್ರು. ಅದರಲ್ಲಿ ಸುಮಾರು ಜನ ಅವರೆಲ್ಲ ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಏನಂತೇಳಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ. ನೋಡ್ತಾ ಇರ್ಬೋದು ನನ್ನ ಎದುರುಗಡೆ ಇರೋಂಥದ್ದು ಟೊಮೊಟೊ ಹೊಲ. ಈ ಗೂಟುಗಳು ಕಟ್ಟಿರೋಂಥದ್ದು, ದಾರ ಕಟ್ಟಿರೋದು ಎಲ್ಲರಿಗೂ ಕಾಣಿಸ್ತಾ ಇರ್ಬೋದು ಬಹುಶಃ. ಇದಕ್ಕೆಲ್ಲ ಸ್ಕಿಲ್ ವರ್ಕರ್ಸ್ ಬೇಕಾಗ್ತಾರೆ. ಇದು ಸುಮ್ಮನೆ ಯಾರೋ ಬೇಕಾದ್ರೆ ಬಂದು ಕಟ್ಟೋದು ಮಾಡೋದೆಲ್ಲ ಮಾಡೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ನಾನು ಐಮಂಗ್ಲ ಹೋಬಳಿ ಮರಡಿದೇವಿಗಿರೋ ಜಾಗದಲ್ಲಿರೋಂಥ ಒಂದು ಎರೆಹೊಲದಲ್ಲಿ ನಿಂತ್ಕೊಂಡಿದ್ದೀನಿ. ಮೂರ್ಕಣಿ ಅಂತೇಳಿ ಅವ್ರ ಜಮೀನು ಓನರ್ ಹೆಸರು. ವಿಶೇಷ ಏನಪ್ಪ ಅಂತಂದರೆ ಸ್ಕಿಲ್ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಎದುರುಗಡೆ ನಿಂತ್ಕೊಂಡಿರೋಂಥವ್ರು ಡಿಗ್ರಿ ಮಾಡಿರೋಂಥ ಹುಡುಗರು ನಿಂತ್ಕೊಂಡಿದ್ದಾರೆ. ಇವರು 3 ಜನ ಏನು ಮಾಡಿದ್ದಾರೆ, ಅವರು BSc BCom ಈ ಥರ PUC ಕಂಪ್ಲೀಟ್ ಮಾಡ್ಕೊಂಡು ಅಥವಾ ಡಬಲ್ ಡಿಗ್ರಿ ಕಾಲಿಡ್ತಿರೋಂಥ ಈ ಥರ ಹುಡುಗರು ನಿಂತ್ಕೊಂಡಿರೋಂಥವ್ರು. ಇವರು ಮೂಲತಃ ಬಂದು ನಾಯಕನಹಟ್ಟಿ ಹತ್ರ ಇರೋಂಥ ದೇವರಹಳ್ಳಿ ಅಲ್ಲ, ದೇವರಹಳ್ಳಿ ಭಾಗದ ಹುಡುಗರು ಇವರು. ಅಂದರೆ ಇವತ್ತು ನಾವು ಕೆಲಸ ಇಲ್ಲ ನಿರುದ್ಯೋಗ ಅಂತ ಹೇಳ್ತೀವಿ. ಎಷ್ಟೋ ಜನ ಡಿಗ್ರಿ ಓದ್ಬಿಟ್ಟಿದ್ದೀನಿ ಅಂತೇಳಿ ಮನೆ ಕೂತ್ಕೊಂಡು ಅಪ್ಪ ಅಮ್ಮಗಳಿಗೆ ಹಿಂಸೆನೇ ಕೊಡ್ತಿರ್ತಾರೆ. ಅಂಥವ್ರಲ್ಲಿ ನಾನು ಎಷ್ಟು ಗಂಟೆ ಬಂದ್ರಿ ಅಂತ ಕೇಳಿದಾಗ ಬೆಳಗ್ಗೆ 4 ಗಂಟೆಗೆಲ್ಲ ಹೊಲ್ದಾಗಿದ್ವಿ ನಾವು ಬಂತು ಅಂತೇಳಿ ಹೇಳ್ತಾಯಿದ್ರು. ಅಂದರೆ ಅವ್ರಿಗೆ ಪ್ರಜ್ಞೆ ಇದೆ, ನಾವು ಬದುಕಬೇಕು, ನಮ್ಮ ಜೀವನ ನಾವು ಸಾಗಿಸ್ಬೇಕು ಅನ್ನೋದು ಅಂದ್ರೆ ಪ್ರಜ್ಞೆ ಇರೋಂಥದ್ದು. ಹಾಗಾಗಿ ಇವರು ಯಾವ ಇಂಟೆನ್ಷನ್ ಇಟ್ಕೊಂಡು ಶುರು ಮಾಡಿದ್ರು, ಅನಿವಾರ್ಯವಾಗಿ ಶುರು ಮಾಡಿದ್ರ ಅಥವಾ ಇಲ್ಲ ನಂದು ಒಂದು ಆಸೆ ಪೂರೈಸ್ಕೋಬೇಕು ಅಂತನಾ ಅಲ್ಲ? ಓಕೆ. ಈಗ ಅರುಣ್ ಮಾತಾಡ್ತಾರೆ, ನನ್ನ ಎದುರುಗಡೆ ಇರೋಂಥ ಅರುಣ್ ಮಾತಾಡ್ತಾರೆ. ಅರುಣ್ ನಮಸ್ತೆ. ನಿನ್ನ ಓದಿರೋದೇನಪ್ಪ ಕ್ವಾಲಿಫಿಕೇಷನ್? BA ಆಗಿದೆ. ಎಲ್ಲಿ ಕೊಟ್ಟೂರಲ್ಲ? ಹೌದಾ? ಸ್ವಲ್ಪ ಮುಂದಕ್ಕೆ ಬರಪ್ಪ ಹಂಗೆ. ಧ್ವನಿ ಇದಾಗಲಿ ಅಂತ ಅಷ್ಟೇ. ನೀನೆ ಓದಿದ್ಮೇಲೆ ಕೆಲ್ಸಕ್ಕೆ ಟ್ರೈ ಮಾಡಿದ್ದಾತ? ಹಾಂ, ಅಲ್ಲ ಏನಾದ್ರು ಬೇರೆ ಗೌರ್ಮೆಂಟ್ ಜಾಬ್ಗಳಿಗೆ ಅಥವಾ ಸಣ್ಣ ಪುಟ್ಟ ಬೇರೆ ಪ್ರೈವೇಟ್ ಇದರಲ್ಲಿ ಏನು ಮಾಡೋಕ್ಕೆ ಹೋಗ್ಲಿ. ಈಗ ಎಷ್ಟು ವರ್ಷ? ಈಗ 30 ವರ್ಷ. ಡಿಗ್ರಿ ಮಾಡಿ 9 ವರ್ಷ, 21 ವರ್ಷ ಡಿಗ್ರಿ ಮುಗಿಯುತ್ತೆ. 16 ಸಣ್ಣ ಪುಟ್ಟ ಆಟ ಹೊಡಿತಿದ್ವಿ. ಎಲ್ಲರೂ ಕೆಲಸ ಮಾಡ್ತಿದ್ವಿ. ಇವಾಗ ನಮಗೆ ಮನೆ ಜವಾಬ್ದಾರಿ ಕೆಲ್ಸಕ್ಕೆ ಬಂದ್ರೆ ಇದು ಒಪ್ಪಂದ ಕೆಲಸ ಸರ್. ಸಾಯಂಕಾಲ ಮಾಡಿ 1,000 ರೂಪಾಯಿ ಬೀಳುತ್ತೆ. ಟೆನ್ಷನ್ಗೆ ಒಂದು ತಿಂಗಳಿಗೆ ಒಂದು 10 ದಿನ ಮಾಡ್ತೀವಿ. ಅದು ಮನೆ ಜವಾಬ್ದಾರಿ ನಡ್ಸ್ಕೊಂಡು ಹೋಗಕ್ಕಷ್ಟೇ. ಇದ್ರಾಗೆ ನಾವು ದುಡ್ಡೇನು ಕೂಡಾಗ್ತಿಲ್ಲ. ಮನೆ ಜವಾಬ್ದಾರಿ ಕ್ಲಿಯರ್ ಮಾಡ್ಕೊಳಕ್ ಮಾತ್ರ ಕೆಲಸ ಮಾಡ್ತಿದ್ವಿ. ಬಿಟ್ಟು ಬೇರೆ ಅವ್ನು ಡ್ರೈವರು, ಅವ್ನ ಕಡೆ ಹೋಗ್ತಾನೆ, ಅವನು ಡ್ರೈವರು, ಬೇರೆ ಕೆಲಸ ಒಟ್ಟು ಕೆಲಸ ಮಾಡ್ತಿರ್ತೀವಿ. ಹೌದಾ? ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ತಿರ್ತೀರ. ಹಂಗಂತೇಳಿ ಫುಲ್ ಟೈಮ್ ಅಂದರೆ ಯಾವುದು ಅಂತ ಹೇಳ್ಕೋಬೇಕು, ನಾವು ಒಪ್ಕೋಬೇಕು. ಅಲ್ಲ, ಯಾವಾಗ ನಾವು ಕೇವಲ ಅನ್ಕೋಬಾರ್ದು. ಯಾವುದೇ ಜಾಬ್ ಆಗಲಿ ಪಾರ್ಟ್ ಟೈಮು ಅನ್ನೋದು ಅದು ಎಕ್ಸ್ಟ್ರಾ. ನಾವು ದುಡಿಮೆಯಾಗಿ ಇನ್ನೊಂದು ಕೆಲಸ ಮಾಡೋಕೆ ಹೋಗ್ತೀವಲ್ಲ, ಅಲ್ಲಿ ಪಾರ್ಟ್ ಟೈಮ್ ಅಂತೇಳಿ ಕರಿಬೇಕಾಗುತ್ತೆ. ನಮ್ಗೆ ಹೊಟ್ಟೆ ತುಂಬಿಸೋಂಥ ಕೆಲಸ ಇದ್ದು ಅಡಿಷನ್ ಮತ್ತೊಂದು ಕೆಲಸ ಮಾಡಿದಾಗ ಒಂದು ಪಾರ್ಟ್ ಟೈಮ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಹಂಗಾಗಿ ಇದು ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಬೇಕು. ಈಗ ಅಲ್ಲಿನ ಎಲ್ಲ ಏಜ್ ಆದ್ರೆ 60 ವರ್ಷ 70 ವರ್ಷ ಆದ್ರೆಲ್ಲ ಮನೆಗೆ ಕೂತ್ಕೊಂಡಾರೆ, ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಇವತ್ತು ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕೃಷಿ ವಿಭಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ದೇಶದ್ದು. ನೋಡ್ತಾ 70 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೆ ನಾವು ನೋಡೋದಂಗೆನೇ. ಅಂಥ ಇದರಲ್ಲಿ ಯೂತ್ಸ್ ಯಾರು ಕೆಲಸ ಮಾಡೋಕ್ಕೆ ಬರ್ದೇ ಇದ್ದಿದ್ದೇ ದೊಡ್ಡ ಒಂದು ಡ್ರಾಬ್ಯಾಕ್ ಆಗಿದ್ದು. ಅಂಥವ್ರು ನೀವು ಬಂದಿದ್ದಿಲ್ಲ, ಆ ಖುಷಿಗೋಸ್ಕರ ನಾನು ಅದನ್ನು ವೀಡಿಯೋ ಮಾಡೋಣ ಅಂತೇಳಿ ಇದು ಕನ್ಸಿಡರ್ ಮಾಡಿದ್ದು. ಈಗ ನೀವು ಮಾಡೋಂಥ ಏನು ಕೆಲಸ ಮಾಡ್ತೀರ ಮುಖ್ಯವಾಗಿ? ಮುಖ್ಯವಾಗಿ ಒಂದು 2 ವರ್ಷದಿಂದ ಸರ್ ಇದೇ ಕೆಲಸ ಮಾಡ್ತಿದ್ವಿ. ಏನು ಈ ಟೊಮೆಟೊಕ್ಕೆ ಬಳ್ಳಿ ಕಟ್ಟೋಂಥದ್ದು ಅಲ್ಲ? ಹಾಂ, ಬಳ್ಳಿ ಕಟ್ಟಲ್ಲ, ಗೂಟ ಹಾಕೋದು, ಈ ದಾರ ಕಟ್ಟೋದು ಮಾಡ್ಕೊಟ್ಟು ಹೋಗ್ತೀವಿ. ಮತ್ತೆ ಇದನ್ನ ಹೆಣ್ಮಕ್ಳು ಬಂದು ಮಾಡೋಗ್ತಾರೆ. ಹೌದಾ? ನಮ್ಮ ಜಾಗಗಳೇ ಬಂದು ಹೋಗ್ತಾರೆ. ಹೌದ್ರಾ? ಬಟ್ ಅವರು ಅದನ್ನ ಕಲ್ತ್ಕೊಂಡು ಈಗ ಆಗಿದ್ದಾರೆ. ಹೆಂಗೆ ನಿಮ್ಗೆ ರೂಢಿ ಆಗಿದೆ ಹೆಂಗೆ ದೇವರಹಳ್ಳಿ ಭಾಗದಾಗ? ಅಲ್ಲಿ ಸರ್ ಫಸ್ಟ್ ನಮ್ಮೂರಾಗೆ ಕೋಲಾರದಿಂದ ಒಂದಿಬ್ರು ಬಂದಿದ್ರು ಸರ್ ಟೊಮೆಟೊ ಮಾಡಕಂತ. ಅವಾಗ ಅದರಿಂದ ನಮ್ಮೂರಾಗೆ ಆಲ್ಮೋಸ್ಟ್ ಆಗ ಜಾಸ್ತಿ ಆದ್ರು. ಮತ್ತೆ ಇದನ್ನ ನಮ್ಮೂರಲ್ಲಿ ಬ್ಯಾಚ್ ಇದೆ, ಮಾಡಕ್ಕೆ ಹೋಗಲ್ಲ. ಅದೇ ಕೆಲಸ ಮಾಡ್ಕೊಂಡು ಆಲ್ಮೋಸ್ಟ್ ಹುಡುಗರೇ ಬರ್ತಿದ್ದಾರೆ. ಹೌದ್ರಾ?
ಓಕೆ ಓಕೆ ಓಕೆ. ಈ ಕೋಲಾರ ಭಾಗದಲ್ಲಿ ಅಲ್ಲಿ ಟೊಮೆಟೊ ಜಾಸ್ತಿ ಹೆಚ್ಚಾಗಿ ಬೆಳೀತಿದ್ರು ಅಂತಂದ್ರೆ ಅದಾದ್ಮೇಲೆ ನೀವು ಹೇಳ್ದಂಗೆ ನಿಮ್ಮೂರಲ್ಲಿ ಒಬ್ಬರು 10 ಎಕರೆ 20 ಎಕರೆ 30 ಎಕರೆ ತನಕನೂ ಮಾಡಿದೆ. ಈಗ 4 ಗಂಟೆ ಕಡೆ ನೀರು ಕಡಿಮೆ ಹಂಗೆ ಅಂದರು. ಇಲ್ಲ ಸರ್, ಇವಾಗ ಒಂದು 2 ವರ್ಷದಿಂದ ಮಳೆ ಆಗಿರೋದಕ್ಕೆ 90% ವರ್ಷದ ಪೂರ್ತಿ ಬರೀ ಇದೇ ಬೆಳೆ ಬೆಳೀತಿದ್ದಾರೆ. ಅಡಿಕೆ ಪಡಿಕೆ ತೆಂಗಿನ ತೋಟ ಆ ತೋಟ. ಹೌದ್ರಾ? ಕೋಲಾರ ಬಿಟ್ಟರೆ ಚಳ್ಳಕೆರೆ ನೆಕ್ಸ್ಟ್. ಕೋಲಾರ ಮಾರ್ಕೆಟಲ್ಲಿ ನಿಮ್ಮ ಟೊಮೆಟೊ ಅಲ್ಲಿಗೆ ಹೋಗುತ್ತೆ. ಓಕೆ 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 ಓಕೆ. ಹಾಂ, ಆಲ್ಮೋಸ್ಟ್ ನಮ್ಮೂರಲ್ಲೇ 50-60 ಎಕರೆ ಗಟ್ಟಲೆ ಹಾಕಿರೋ ಅಂದ್ರೆ ಫಸ್ಟ್ ನಮ್ಮೂರೇ. ಹೌದಾ? ಅಲ್ಲಿಂದ ಅವ್ರು ನೋಡಿ ನಾವು ಕಲ್ತಿದ್ವಿ. ಇವಾಗೆಲ್ಲ ಈಗ ಊಟ ಬಿಟ್ಟು ನಮ್ಮೂರೆಲ್ಲ ಅವಲೇ ಕೆಮ್ಮಣ ತಂದು ಹಾಕ್ತಿದ್ದಾರೆ. ಫಸ್ಟಿಗೆಲ್ಲ ನಿಮ್ಮ ಕಡೆ ಕೋಲಾರ ಭಾಗದಲ್ಲಿ ಈ ಕೆಲಸ ಮಾಡಿದ್ರು ಬಂದು ಅವಾಗ? ಜಮೀನ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಓ, ಅಲ್ಲೇವ್ರು ಇಲ್ಲಿಗೆ ಬಂದು ಮಾಡ್ಕೊಂಡ್ರು. ಹಾಂ ಹಾಂ ಹಾಂ. ಅಲ್ಲಿ ಇದಾಕಿದ್ರೆ ನೀವು ಬೆಳಿತೀರಾ ಅಂತ ಕಾರಣಕ್ಕೆ ನಮ್ಮಲ್ಲಿ ಕೋಟಂಗಟ್ಲೆ ಬೆಳೆದಾರೆ ಸರ್. ಹೌದಾ? ಟೊಮೆಟೊನಲ್ಲಿ ಬರೀ ಅಡಿಕೆ ಆದ್ರೆ ಕೋಟಿಗಟ್ಲೆ ಅಂತೇನಿಲ್ಲ, ಟೊಮೆಟೊದಾಗೂ 2 ಎಕರೆಗೆ 70 ಲಕ್ಷ. ಅಡಿಕೆ ಒಂದು 10 ಸಲ ಬೆಳಿಬೇಕು, ಅಲ್ಲಿಗೆ 10 ವರ್ಷ ಬೆಳಿಬೇಕು, 70 ಲಕ್ಷ ಬರ್ಬೇಕು. ಹಾಂ ಹಾಂ, ನಮ್ಮೂರು. ಹ್ಞೂ, ಬರೀ 2 ಎಕರೆ 70 ಲಕ್ಷ ಬೆಳೆದು ದಾಖಲೆ ಮಾಡಿದ್ರು. ಹ್ಞೂ 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 ಹ್ಞೂ, ಸೂಪರ್. ಈಗ ಇದೆಲ್ಲ ಹೆಂಗೆ ಲೆಕ್ಕ ಅಂತ ಮಾಡೋದು? ಎಕರೆ ಲೆಕ್ಕದಾಗ ನೀವು ಗುತ್ತಿಗೆ ಲೆಕ್ಕದಲ್ಲಿ ಮಾಡ್ತೀರಾ? ಹೆಂಗಿದೆಲ್ಲ? ಎಕರೆಗೆ 5,500 ರೂಪಾಯಿ. ಹಾಂ, ನಾವು ಗೂಟ ಹಾಕಿ ವೈರಿ ಎಳೆದು ಜೂಟ್ ಕಟ್ಟಿ ಹೋಗ್ತೀವಿ ಅಷ್ಟೇ. ಹಾಂ ಹಾಂ ಹಾಂ, 5,500 ರೂಪಾಯಿ ಆ ಕೆಲ್ಸಕ್ಕೆ ಮಾತ್ರ. ಈ ದಾರ ಏನು ಕಾಣಿಸ್ತಾ ಇದೆ ಸಣ್ಣದು, ಇದ್ರ ದಾರ ಸೆಳೆ ಊರಿದು, ಅದನ್ನ ಬೇರೆ ಹೆಣ್ಣಾಳುಗಳು ಬಂದು ಮಾಡ್ತಾರೆ. ಅವ್ರಿಗೆ ಹೆಂಗೆ ಲೆಕ್ಕ? ಅವ್ರು ಕೂಲಿ ಕೂಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅವರು ಕೇಳ್ತಾರೆ. ಹಾಂ ಹಾಂ, ಆಗಲೇ ಸ್ಟಾರ್ ಮಾಡ್ಕೊಂಡು ಸಾಯಂಕಾಲ ಹೋಗ್ತೀವಿ ಓಕೆ ಓಕೆ. ಮಾಡೋಗ್ತಾರೆ. ನಿಮ್ದೇನು ಊಟ ತಿಂಡಿದೇನು ವ್ಯವಸ್ಥೆ ಇರಲ್ಲ ನೀವು? ಅವ್ರದೇ ಹಾಂ, ಹೊಲ್ದು ಮನೆ ಟೆಂಪ ಬಾಡಿಗೆ, ಬೆಳಿಗ್ಗೆ ಟಿಫನ್, ಊಟ ಜಲ್ದಿ ಆದ್ರೆ ಅಷ್ಟನ್ನು ಕೊಟ್ಟು 5,500 ರೂಪಾಯಿ ಕೊಡ್ಬೇಕು ನಿಮ್ಮದು. ಊಟ ತಿಂಡಿ ಕೊಟ್ಟು ಆಟೋಗೆ ಚಾರ್ಜ್ ಕೊಟ್ಟು ಇದು ಕೊಟ್ಟಾಗ ನೀವು ಬಂದು ಮಾಡೋಗ್ತೀರಾ. ಹಾಂ, ಎಲ್ಲಿವರೆಗೂ ಪ್ರಯಾಣ ಮಾಡ್ತೀರಿ ನೀವು? ಸರ್, ನಮ್ಮ ದುರ್ಗ ಡಿಸ್ಟಿಕ್ ಆಲ್ಮೋಸ್ಟ್ ಬಳ್ಳಾರಿ ತನಕ ಹೋಗ್ತೀವಿ. ಬಳ್ಳಾರಿವರೆಗೂ? ಹಾಂ, ಹಿರೂರು. ಹಾಂ ಹಾಂ, ಒಟ್ಟು ದುರ್ಗ ಜಿಲ್ಲೆ ಹೆಚ್ಚು ಕಡಿಮೆ ಎಲ್ಲ ಕಡೆ ಕವರ್ ಮಾಡ್ತೀರಾ ನೀವು ಹೋಗಿ? ಹಾಂ 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 ಹಾಂ, ದಾವಣಗೆರೆ ಹತ್ತರವರೆಗೂ ಹೋಗಿದ್ವಿ. ಓಕೆ ಓಕೆ ಓಕೆ. ರಾಮಪುರ. ಹಾಂ ಹಾಂ ಹಾಂ, ಹೌದಾ? ಓಕೆ ಓಕೆ ಓಕೆ. ಈಗ ಹೆಚ್ಚು ಕಡಿಮೆ ದಿನ ಇರುತ್ತೆ ಕೆಲಸ ಇದಕ್ಕೆ? ಇಲ್ಲ ಸರ್, ಇವಾಗ ಅನ್ ಸೀಸನ್ ನಮ್ಮೂರಾಗೆ ಆಗೋದಿನ್ನ 3 ತಿಂಗಳು ಬಿಟ್ಟು ಈ ಬೆಳೆ ಹಾಕ್ತಾರೆ. ಹೌದಾ? ಸೀಸನ್ ಅಂತ ಅವರು ಮಂಡಲ್ ಫಿಕ್ಸ್ ಕೋಲಾರ ಅವ್ರು ಇವಾಗ ಹಾಕಿದ್ರೆ ಬೆಳೆ ಆಗುತ್ತೆ ಸರ್. ಇವಾಗ ತಿಂಗಳು ಬಿಟ್ಟರೆ ಬಿಸಿಲು ಜಾಸ್ತಿ, ಅವಾಗ ಗಿಡ ಬರಲ್ಲ. ಓಕೆ ಓಕೆ ಓಕೆ. ಅವಾಗ ಸ್ವಲ್ಪ ಇದಕ್ಕೆ ಜಾಸ್ತಿ ಕಷ್ಟ ಆಯ್ತು. ಅವಾಗ ಆಟೋಮೆಟಿಕ್ ಬೆಳೆದಂಗೆ ಕುಂಠಿತ ಆಗುತ್ತೆ ಇದು ಇಳುವರಿ. ಯಾರು ಹಾಕಲ್ಲ. ಹೌದಾ? ಒಳ್ಳೆ ಸೀಸನ್ ಅಂದ್ರೆ ಯಾವಾಗ ಟೊಮೆಟೊ ಹಾಕಕ್ಕೆ? ಆಲ್ಮೋಸ್ಟ್ ಎಲ್ಲ ನಮ್ಮ ಕಡೆ ನಂಬಿಕೆ ಪ್ರಕಾರ ನಾಲ್ಕನಟ್ಟಿ ಜಾತ್ರೆ, ನಾಲ್ಕನಟ್ಟಿ ತೇರು ಹೇಳಿದ್ಮೇಲೆ 15 ದಿನಕ್ಕೆಲ್ಲ ಹಾಕಿದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಏಪ್ರಿಲ್ ಹೌದಾ? ಮೇ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ. ಹಾಂ 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 ಹಾಂ, ಒಳ್ಳೆ ರೇಟ್. ನಾಲ್ಕನಟ್ಟಿ ಜಾತ್ರೆಯಿಂದ ಎಲ್ಲ ಒಳ್ಳೆ ರೇಟ್. ಓಕೆ ಓಕೆ. ನಿನ್ನ ಹೆಸರು ಏನಪ್ಪ? ನಮ್ಮ ಹೆಸರು ಆಕಾಶ್ ಅಂತ. ಆಕಾಶ್. ಆಕಾಶ್, ಫೋನ್ ನಂಬರ್ ಹೇಳ್ಬೋದಾ? ನಮ್ಮದು 7483749651. ಓಕೆ. ನಿಂದು ಡಿಗ್ರಿ ಕಂಪ್ಲೀಟ್ ಆಗಿರೋದಾ? ಡಿಗ್ರಿ ಆಗಿಲ್ಲ, ಸೆಕೆಂಡ್ ಇಯರ್ ಆಗಿದೆ. ಹಾಂ ಹಾಂ ಹಾಂ, ಓಕೆ ಓಕೆ. ನಿಮ್ಮ ಹೆಸರು? ರವಿನಾಯಕ್. ನೀವು ಓದಿರೋದು? ಹೌದಾ? ಹಾಂ, ಎಲ್ಲ ಕೆಲಸ ಎಲ್ಲ ಯಾವ ಬೇಕೋ ಇದರಲ್ಲಿ ಟೆಕ್ನಿಕ್ ಸ್ಕಿಲ್. ಹಾಂ ಹಾಂ, ಹೌದಾ? ನಿಮ್ಮ ಇದರಲ್ಲಿ ಸ್ವಲ್ಪ ಅನುಭವ ಜಾಸ್ತಿ ಇರೋ ಅಂತಾರೆ. ಹಾಂ ಹಾಂ ಹಾಂ. ಎಷ್ಟು 2 ಎಕರೆ ಜಮೀನು ಮಾಡಿದ್ರು. ಹಾಂ ಹಾಂ ಹಾಂ, ಲಾಸ್ ಮಾಡ್ಕೊಂಡು ಹಾಂ 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 ಹಾಂ, ಅದು ಇದು ಮದುವೆ ಆಗಿ ಹಾಂ 1-2 ಮಕ್ಕಳು ಹಾಂ ಇರ್ತಾವಲ್ಲ. ಹಾಂ, ಅದೇನೆ. ನಿಮ್ಮ ನಂಬರ್, ಫೋನ್ ನಂಬರ್, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ? 63646 ಓಕೆ ಓಕೆ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ ಅವರು ಫೋನ್ ನಂಬರ್ನ. ಟೊಮೆಟೊಗೆ ಸಂಬಂಧಪಟ್ಟಂಗೆ ಏನೋ ಕೆಲಸಗಳಿದ್ರೆ ನೀವು ಅವ್ರನ್ನ ಸ್ಕಿಲ್ ಪರ್ಸನ್ ಕನ್ಸಿಡರ್ ಮಾಡಿ ಕರಿಬೋದಾಗುತ್ತೆ. ಹೌದೌದು. ಈಶ್ವರ್ ಇನ್ಫಾರ್ಮೇಷನ್ ಅಂತೇಳಿ, ನನ್ನ ಹೆಸರು ಈಶ್ವರ್ ಅಂತೇಳಿ. ಹಂಗಾಗಿ ಆರ್ಗ್ಯಾನಿಕ್ ಇರೋ 32 ವರ್ಷದಿಂದ ಇದ್ದೀನಿ. ಈಶ್ವರ್ ಇನ್ಫಾರ್ಮೇಷನ್ ಆರ್ಗ್ಯಾನಿಕ್ ಅಂತೇಳಿ ನಾನು ನನ್ನ ಚಾನಲ್ ಹೆಸರು ಸಪ್ರೇಟ್ ಮಾಡ್ತೀನಿ ನೆಕ್ಸ್ಟು. ಓಕೆ, ಭಾಳ ಖುಷಿ ಆಯ್ತು. ಇನ್ನೊಂದು 2-3 ಅದ್ರ ಭಾಳ ನಾಚ್ಕೊಂಡು ನಿಂತ್ಕೊಂಡ್ರೆ ಅವರೆಲ್ಲ. ಇವರು 4 ಜನ ಮೊಬೈಲ್ನಾಗೆಲ್ಲ ಕಾಣಿಸ್ಕೆ ಬರ್ತ ನಾವು ಅಂತ. ಸರ್ಚ್ ಹೊಡಿದ್ಯಾ ನಿಮ್ಮದು? ಯಾವ್ದು ಹೇಳಿ ಅವ್ರು ಸರ್ಚ್ ಹಂಗೆ ತೋರಿಸ್ತಾರೆ ವಿಡಿಯೋದಲ್ಲಿ. ಸರ್ಚ್ ಹೊಡಿಬೇಡ ಅಂತ ಹೇಳ. ಓಕೆ, ನಾನು ಇಷ್ಟೆಲ್ಲ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.